ಮಕ್ಕಳು ತುಂಬ ತೆಳ್ಳಗಿದ್ದಾರೆ, ದಪ್ಪ ಮಾಡಬೇಕು, ಅವ್ರಿಗೆ ಯಾವುದೆಲ್ಲ ತಿಂಡಿಗಳನ್ನು ಅಥವಾ ಊಟಗಳನ್ನು ಮಾಡಿಸ್ಬೇಕು ಅಂತ ಕೇಳ್ತಾ ಇದ್ರಿ ಅಲ್ವಾ? ಇದೊಂದು ಮಾಡಿಸಿ ತಿನ್ನಿಸ್ಬಿಡಿ. ಮಕ್ಕಳು ತುಂಬ ಚೆನ್ನಾಗಿ ದಪ್ಪ ಆಗ್ತಾರೆ, ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮಸ್ತೆ, ನಾನು ಅಕ್ಷತಾ. ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಾನಿಲ್ಲಿ ಸಿಹಿ ಗೆಣಸನ್ನು ತೊಗೊಂಡಿದ್ದೀನಿ. ಸಿಹಿ ಗೆಣಸು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆದಷ್ಟು ವಾರಕ್ಕೆ ಒಮ್ಮೆ ಆದರೂ ಸಿಹಿ ಗೆಣಸನ್ನು ಬಳಸಿಬಿಟ್ಟು ಸ್ವೀಟು ಅಥವಾ ಪಲ್ಯ ಏನಾದರೂ ಮಾಡಿಕೊಂಡು ತಿಂತಾ ಇರಬೇಕು. ನಾನಿಲ್ಲಿ ಸಿಹಿ ಗೆಣಸನ್ನು ತೊಗೊಂಡ್ಬಿಟ್ಟು ಚೆನ್ನಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ. ನಂತರ ಈ ರೀತಿ ಕುಕ್ಕರಲ್ಲಿ ಹಾಕಿಬಿಟ್ಟು ಇದು ಮುಳುಗೋ ಅಷ್ಟು ನೀರನ್ನು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು 4 ವಿಷಲ್ನ ಕೂಗಿಸ್ಕೋಬೇಕು. ಅಕಸ್ಮಾತ್ ಎಳೆದು ಸ್ವೀಟ್ ಪೊಟೊಟೊ ಇತ್ತು ಅಂದರೆ 2 ಅಥವಾ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಬಲ್ತೋಗಿರೋ ಪೊಟೊಟೊ ಇತ್ತು ಅಂತಂದರೆ ಒಂದು 4 ಅಥವಾ 5 ವಿಷಲ್ ಆದ್ರೂ ಕೂಗಿಸ್ಕೋಬೇಕಾಗುತ್ತೆ. ತುಂಬ ಬಲ್ತಿರುವಂತಹ ಸ್ವೀಟ್ ಪೊಟೊಟೊ ಆದರೆ ತುಂಬಾ ನಾರಿರುತ್ತೆ. ಹಾಗಾಗಿ ತಗೊಳ್ಳುವಾಗ ಆದಷ್ಟು ಎಳೆ ಸ್ವೀಟ್ ಪೊಟೊಟೊನ ತೊಗೊಳ್ಳಿ. ಈಗ ನೋಡಿ, ಒಂದು 4 ವಿಷಲ್ಲು ಕೂಗಿದೆ. ತುಂಬ ಚೆನ್ನಾಗಿ ಸ್ವೀಟ್ ಪೊಟೊಟೊ ಕೂಡ ಬೆಂದಿದೆ. ಈಗ ಇದನ್ನು ಕೆಳಗೆ ತೆಗೆದುಬಿಡೋಣ. ಇದನ್ನೀಗ ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ನಾನು ಒಂದು ಪೂರ್ತಿ ಹಾಕಿರೋದ್ರಿಂದ ಈಗ ಮಧ್ಯೆ ಮಧ್ಯೆ ಅದನ್ನು ಕಟ್ ಮಾಡ್ಕೊಂಬಿಟ್ಟು ಪೂರ್ತಿ ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡ್ತೀನಿ. ಈ ಸ್ವೀಟ್ ಪೊಟೊಟೊನ ಬಳಸ್ಕೊಂಡು ಪಲ್ಯನ ಮಾಡ್ಕೋಬೋದು. ಅದನ್ನು ಹೇಗೆ ಮಾಡ್ಕೊಳ್ಳೋದು ಪಲ್ಯನ ಅಂತ ಕೂಡ ನಾನು ಒಂದು ವಿಡಿಯೋನ ಹಾಕಿದ್ದೀನಿ, ಬೇಕಿದ್ದರೆ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ ಪಲ್ಯನ ತಿನ್ನೋದ್ರಿಂದ ಸ್ವೀಟು, ಹುಳಿ, ಉಪ್ಪು, ಖಾರ ಎಲ್ಲ ಇರುತ್ತೆ ಅಲ್ವಾ, ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗೆ ಕೂಡ ಆ ಪಲ್ಯ ತುಂಬಾ ಇಷ್ಟ ಆಗುತ್ತೆ. ಈಗ ಇದರ ಸಿಪ್ಪೆನೆಲ್ಲ, ಮೇಲ್ಗಡೆ ಸಿಪ್ಪೆನೆಲ್ಲ ನೀಟಾಗಿ ತೆಗೆದುಬಿಡೋಣ. ಎಷ್ಟೇ ಸ್ವೀಟ್ ಪೊಟೊಟೊನ ಆರಿಸ್ಕೊಂಡು ತಗೊಂಡಿದ್ದೀವಿ ಅಂದರೂ ಕೂಡ ಒಳಗಡೆ ಕೆಲವೊಮ್ಮೆ ಹುಳಗಳಾಗಿರುತ್ತೆ. ಅದನ್ನು ನೋಡಿಕೊಂಡು ನೀಟಾಗಿ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡಿ. ಮೇಲ್ಗಡೆ ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಆದರೆ ಒಳಗಡೆ ಕೆಟ್ಟೋಗಿರುತ್ತೆ. ಈಗ ಇದಕ್ಕೆ ಸ್ವೀಟು ನೀವು ಎಷ್ಟು ತಿಂತೀರಾ ನೋಡ್ಕೊಂಬಿಟ್ಟು ನಾನಿಲ್ಲಿ ಬೆಲ್ಲನ ಬಳಸ್ಕೊತಾ ಇದ್ದೀನಿ. ಒಂದು ಸಣ್ಣ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲದ ಪುಡಿನ ಹಾಕ್ಕೊತಾ ಇದ್ದೀನಿ. ಇದಕ್ಕೀಗ ಒಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಕರಗಿಸ್ಕೋಬೇಕು. ಈಗ ಇದನ್ನು ಸ್ಟವ್ ಮೇಲೆ ಇಡೋಣ ಬನ್ನಿ. ಬೆಲ್ಲ ಸ್ವಲ್ಪ ಕರಗಬೇಕು ಅಷ್ಟೇ, ಇದೇನು ಪಾಕ ಬರಬೇಕು ಅಂತ ಇಲ್ಲ. ಸ್ವಲ್ಪ ಬೆಲ್ಲ ನೀಟಾಗಿ ಕರಗಿದ್ರೆ ಸಾಕು. ಬೆಲ್ಲ ಬೇಡ ಅನ್ನೋರು ಸಕ್ಕರೆನೂ ಕೂಡ ಹಾಕ್ಕೋಬೋದು. ಸಕ್ಕರೆನ ಪುಡಿ ಮಾಡಿ ಹಾಕ್ಕೋಬೇಕಾಗುತ್ತೆ ಅಷ್ಟೇ. ಆದರೆ ಬೆಲ್ಲ ಹಾಕ್ಕೊಂಡ್ರೆ ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಬೆಲ್ಲ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಕ್ಕರೆಗಿನ ಆದಷ್ಟು ಬೆಲ್ಲನೇ ಬಳಸ್ಕೊಳ್ಳಿ. ಮಕ್ಕಳಿಗೆಲ್ಲ ತಿನ್ನಿಸೋದ್ರಿಂದ ಬೆಲ್ಲನ ತಿನ್ನಿಸೋದು ಮಕ್ಕಳಿಗೇ ಒಳ್ಳೆಯದು. ಈಗ ಇದು ತಣ್ಣಗಾಗಿದೆ, ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದುಬಿಡ್ತೀನಿ. ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ನಾವು ಎಷ್ಟು ಜನ ತಿಂತಿದ್ದೀವಿ ಅನ್ನೋದ್ರ ಮೇಲೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಾನು ಇಬ್ಬರಿಗಷ್ಟೇ ರೆಡಿ ಮಾಡ್ಕೊತಾ ಇರೋದ್ರಿಂದ ಒಂದು 3 ತೊಗೊಂಬಿಟ್ಟು ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಬೇಕಿದ್ದರೆ ಸ್ಪೂನಲ್ಲಿ ಮಾಡ್ಕೊಳ್ಳಿ ಅಥವಾ ಸ್ಮ್ಯಾಶರಲ್ಲಾದರೂ ಮಾಡ್ಕೊಳ್ಳಿ. ಅದೆಲ್ಲದಕ್ಕಿಂತ ತುಂಬ ರುಚಿಯಾಗಿರಬೇಕು ಅಂದರೆ ಆದಷ್ಟು ಕೈಯಲ್ಲಿ ಇದನ್ನು ಕಲಿಸ್ಕೊಳ್ಳೋದ್ರಿಂದ ರುಚಿ ಇನ್ನಷ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸ್ವಲ್ಪ ಬಿಸಿ ಇರೋದ್ರಿಂದ ನೋಡಿಕೊಂಡು ನಿಧಾನವಾಗಿ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಅಲ್ಲಿ ಇನ್ನೊಂದು ಕಡೆ ಬೆಲ್ಲ ಕೂಡ ಕರಗೋದಕ್ಕೆ ಇಟ್ಟಿದ್ವಿ. ಬೆಲ್ಲ ಕೂಡ ತುಂಬ ಚೆನ್ನಾಗಿ ಕರಗಿದೆ. ಇಷ್ಟು ಕರಗಿದ್ರೆ ಸಾಕು, ಪಾಕ ಆಗೋದೇನು ಬೇಕಾಗೋದಿಲ್ಲ. ಬೆಲ್ಲ ಸ್ವಲ್ಪ ಕರಗಿದ್ರೆ ಸಾಕು. ಈಗ ಇದನ್ನು ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಅಷ್ಟರೊಳಗೆ ಪೊಟೊಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿರ್ತೀವಲ್ವ, ಅದಕ್ಕೆ ಈ ರೀತಿ ತುಪ್ಪನ ಸೇರಿಸ್ಕೋಬೇಕು. ತುಪ್ಪನ ಚೆನ್ನಾಗಿ ತಿನ್ನೋದ್ರಿಂದ ತುಂಬ ಚೆನ್ನಾಗಿ ಡೈಜೆಷನಿಗೂ ಹೆಲ್ಪ್ ಮಾಡುತ್ತೆ. ಹಾಗೆ ಸ್ಕಿನ್ನಿಗೆ ಕೂಡ ತುಪ್ಪ ತುಂಬಾ ಒಳ್ಳೆಯದು. ತುಪ್ಪ ತಿನ್ನೋದ್ರಿಂದ ಖಂಡಿತ ದಪ್ಪ ಆಗೋದಿಲ್ಲ. ಆದಷ್ಟು ತುಪ್ಪನ ತಿನ್ನಿ. ಬೋನ್ಸಿಗೆಲ್ಲ ತುಪ್ಪ ತುಂಬಾ ಒಳ್ಳೆಯದು. ಈಗ ಇದಕ್ಕೆ ತುಪ್ಪ ಹಾಗೆ ಬೆಲ್ಲದ ಪಾಕವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೀಗ ಕಾಯಿಸಿ ಆರಿಸ್ಕೊಂಡಿರುವಂತಹ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಚಿಕ್ಕ ಮಕ್ಕಳಿಗೆ ನಾವು ತಿನ್ನಿಸ್ತಾ ಇದ್ದೀವಿ ಅಂದರೆ ಒಂದು 6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಇದನ್ನು ನಾವು ತಿನ್ನಿಸ್ಬೋದು.
6 ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ತಿನ್ನಿಸೋದ್ರಿಂದ ನಾವು ಇದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಲನ್ನು ಸೇರಿಸ್ಬಿಟ್ಟು ತೆಳುವಾಗಿ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸಿ ಅಷ್ಟೇ. ನಾವೆಲ್ಲ ದೊಡ್ಡವ್ರು ತಿಂತೀವಿ ಅಂದರೆ ಈ ರೀತಿ ಗಟ್ಟಿಯಾಗಿದ್ದರೆ ಸಾಕು. ಇದಕ್ಕೇ ಬೇಕಿದ್ದರೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಹುರಿದ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋದ್ರಿಂದ ಕೂಡ ತುಂಬಾ ರುಚಿ ಚೆನ್ನಾಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸು, ಸಿಹಿಗೆಣಸು, ಬೆಲ್ಲ, ಹಾಲು, ತುಪ್ಪ ಎಲ್ಲವನ್ನು ಸೇರಿಸಿ ತಿನ್ನೋದ್ರಿಂದ ರುಚಿ ಅಂತೂ ಅದ್ಭುತವಾಗಿರುತ್ತೆ. ಯಾರೆಲ್ಲ ತಿಂದಿದ್ದೀರಾ ಕಮೆಂಟ್ ಮಾಡಿ. ತಿಂದಿಲ್ಲ ನಾವು ಅನ್ನೋರು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ.